ಅಂದು ಇಂದು ಉಗ್ರಸ್ತಂಭ ಇಳ್ಕೊಂಡು ನಾವೀಗ ಬಂದ್ವಿ ಮಾಲೋಲ ಸನ್ನಿಧಾನಕ್ಕೆ ಹೋಗೋಕೆ. ನಾವು ಅವಾಗಲೇ ಬಂದಿದ್ದು ಆ ಜಾಗದಲ್ಲಿ, ಅಲ್ಲಿ ಉಯ್ಯಾಲೆಯನ್ನು ಆಡಿದ್ವಿ. ಆಡಿ ಇಲ್ಲಿಂದ ಮೇಲಕ್ಕೆ ಹೋದ್ವಿ. ಅಲ್ಲಿ ನೋಡಿ, ಅಲ್ಲಿ ಜ್ವಾಲಾ ನರಸಿಂಹಕ್ಕೆ ಮೇಲ್ಗಡೆ ರಸ್ತೆ, ಇಲ್ಲಿರೋದು ಮಾಲೋಲ ನರಸಿಂಹನ ಸನ್ನಿಧಾನ. ಈ ಎರಡೂ ರಸ್ತೆ ಇದೆ. ಇವಾಗ ಉಗ್ರಸ್ತಂಭವನ್ನು ಇಳ್ಕೊಂಡು ನಾವು ಇಲ್ಲಿಂದ ಮಾಲೋಲ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಪ್ರಹ್ಲಾದ ಪಾಠಶಾಲೆ, ಮತ್ತು ರಿಟರ್ನ್ ಬರ್ತಾ ಮತ್ತೆ ನಮಗೆ ವರಾಹ ನರಸಿಂಹಕ್ಕೆ ಸಿಗುತ್ತೆ. ಅದಾದಮೇಲೆ ಸೀದಾ ಅಲ್ಲಿಂದ ಮತ್ತೆ ಕೆಳಗಡೆ ಉಗ್ರ ನರಸಿಂಹನಿಗೆ ಹೋಗಿ ಅಲ್ಲಿಂದ ನಾವು ಈಗ ರೂಮ್ಗೆ ಹೋಗ್ತೀವಿ. ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ ಸಂಜೆ ಒಂದು 6 ಗಂಟೆ ಟೈಮ್ ಹಿಡಿಯುತ್ತೆ. ಈ ರಸ್ತೆ ಏನು ನೋಡ್ತಿದ್ದೀರಲ್ಲ, ಈ ರಸ್ತೆ ಸ್ವಲ್ಪ ಲೆಂತು, ಬಟ್ ಆದರೆ ತುಂಬ ಚೆನ್ನಾಗಿದೆ. ಒಂದು ಸಮತಟ್ಟವಾಗಿದೆ, ಜಾಸ್ತಿ ಅಪ್ಪಿಲ್ಲ ತಗ್ಗಿಲ್ಲ, ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ ಬಂದಿದ್ದ ರೂಟ್ಗಿಂತ ಇದು ತುಂಬ ಚೆನ್ನಾಗಿದೆ. ಒಂದೇ ಲೆವೆಲ್ ಇದೆ, ಮಧ್ಯದ ಸ್ವಲ್ಪ ಮೆಟ್ಲುಗಳು ಬರುತ್ತೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಆಲ್ರೆಡಿ ನಾವು 3/4% ಜಾಸ್ತಿ ಮಾಲೋಲ ಸನ್ನಿಧಾನಕ್ಕೆ ದಾರಿಲಿ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು 5-10 ನಿಮಿಷದಲ್ಲಿ ಮಾಲೋಲ ಸನ್ನಿಧಾನ ಸಿಗುತ್ತೆ. ನೋಡಪ್ಪ, ಅಂತೂ ಮಾಲೋಲ ಸನ್ನಿಧಾನಕ್ಕೆ ನಾವು ಬಂದೇ ಬಿಟ್ವಿ. ಮಾಲೋಲ ನರಸಿಂಹ ಅಂತ ಅವಲಿಂದ ಹೇಳ್ತಿದ್ದೀನಿ. ಈ ಮಾಲೋಲ ನರಸಿಂಹ ಅಂದ್ರೆ ಏನು ಅಂತ ನಿಮಗೆ ಒಂದು ಚಿಂತೆ ಆಗಿರಬೇಕು. ನರಸಿಂಹ ದೇವರು ಮೇಲ್ಗಡೆ ಉಗ್ರಸ್ತಂಭದಿಂದ ಕಂಬವನ್ನು ಹೊಡೆದು ಕೆಳಭಾಗಕ್ಕೆ ಬಂದು ಜ್ವಾಲಾ ನರಸಿಂಹದಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಆಗುತ್ತೆ. ಆ ಸಂಹಾರ ಆದ ನಂತರದಲ್ಲಿ ಆ ದೇವರಿಗೆ ಎಷ್ಟು ಉಗ್ರ ರೂಪ ಇರುತ್ತೆ ಅಂದರೆ, ಇನ್ನೂ ಸಂಹಾರ ಮಾಡುವಂತಹ ಅವರು ಅಪೇಕ್ಷೆನ ಪಡ್ತಿದ್ದಾಗ ಎಲ್ಲರೂ ಬಂದು ಸಮಾಧಾನ ಮಾಡ್ತಾರೆ. ಸಮಾಧಾನ ಆಗಲ್ಲ. ಆಗ ಮಹಾಲಕ್ಷ್ಮಿನ ವಿನಂತಿಸ್ಕೊತಾರೆ. ಆ ಮಹಾಲಕ್ಷ್ಮಿ ಈ ಚಂಚರ ಅಲ್ಲಿ ನೋಡಿ, ಇಲ್ಲೆಲ್ಲ ಇದಾರಲ್ಲ, ಆ ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ರಾತ್ರಿ ಹೊತ್ತು ಇಲ್ಲಿ ಹುಲಿಗಳೆಲ್ಲ ಬರುತ್ತೆ. ಅದೇನು ಧೈರ್ಯದಿಂದ ಇರ್ತಾರೆ, ಇಲ್ಲೆಲ್ಲ ಕಾರಿಡಾರ್ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ಆ ಚಂಚರ ಒಂದು ವಂಶದಲ್ಲಿ ಮಹಾಲಕ್ಷ್ಮಿ ಉದ್ಭವ ಆಗಿ ಆಗ ನರಸಿಂಹನನ್ನು ಮದುವೆ ಆಗ್ತಾರೆ. ಅದಕ್ಕೆ ಆವಾಗಲೇ ಹೇಳ್ದಂಗೆ ಇಲ್ಲಿ ಚಂಚರು ನರಸಿಂಹನನ್ನು ಭಾವ ಅಂತಾರೆ, ಲಕ್ಷ್ಮಿಯನ್ನು ಅಕ್ಕ ಅಂತ ಕರೀತಾರೆ. ಆ ಮದುವೆ ಆದ ನಂತರದಲ್ಲಿ ನರಸಿಂಹ ತನ್ನ ಉಗ್ರ ಸ್ವರೂಪವನ್ನು ಕಳ್ಕೊಂಡು ಶಾಂತಿಯುತವಾಗಿ ಅವನು ಇಲ್ಲಿ ನೆಲೆಸಿರ್ತಾನೆ. ಆಗ ಮಹಾಲಕ್ಷ್ಮಿ ಸುಮ್ಮನೆ ನರಸಿಂಹನಿಗೆ ಒಂದು ಆಟ ಆಡಿಸ್ಬೇಕು ಅಂತ ಉದ್ದೇಶದಿಂದ ಕೋಪ ಮಾಡಿಕೊಂಡು ನರಸಿಂಹನ ಮೇಲೆ ಈ ಜಾಗಕ್ಕೆ ಬಂದು ನಾನು ಬಿಟ್ಬಿಟ್ಟು ನೀನು ಮಾತ್ರ ಇಲ್ಲಿ ಖುಷಿಯಾಗಿದ್ಯಾ ಅಂದಾಗ ನರಸಿಂಹದೇವರು ಸಮಾಧಾನ ಮಾಡೋಕ್ಕೆ ತನ್ನ ತೊಡೆ ಮೇಲೆ ಇರಿಸ್ಕೊಂಡು ಇಲ್ಲಿ ಗಲ್ಲದ ಮೇಲಿಟ್ಟು ಪ್ರೀತಿಯಿಂದ ನನ್ನ ಲಕ್ಷ್ಮಿ, ನನ್ನ ಪತ್ನಿ, ನನ್ನ ಪ್ರೀತಿಯ ಮುದ್ದು ಪತ್ನಿ ಅಂತೇಳಿ ನರಸಿಂಹದೇವರು ತುಂಬ ತಮಾಷೆಯಾಗಿ ಆ ಮಹಾಲಕ್ಷ್ಮಿಯನ್ನು ಒಂದು ಸಂತೋಷಗೊಳಿಸ್ತಾರಂತೆ. ಅದಕ್ಕೆ ಮಾಲೋಲ ಅಂದರೆ ನೀನೇ ನನ್ನ ಪತ್ನಿ, ನೀನೇ ನನ್ನ ಮಡತಿ ಅಂತೇಳಿ ನರಸಿಂಹದೇವರು ಮಾತಾಡಿ ಅವ್ರ ಪ್ರೀತಿಯಿಂದ ಅವಳ ಕೋಪವನ್ನು ನಿವಾರಣೆ ಮಾಡಿದ ಜಾಗ ಯಾವುದು ಅಂದರೆ ಈ ಜಾಗದಲ್ಲಿ ನರಸಿಂಹದೇವರು ಮಹಾಲಕ್ಷ್ಮಿಯನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಂತಹ ಜಾಗ. ಅದಕ್ಕೆ ಮಾಲೋಲ ಅಂತ ಕರೀತಾರೆ. ಪ್ರತಿಯೊಂದು ಸನ್ನಿಧಾನದಲ್ಲೂ ಈ 9 ನವನಾರಸಿಂಹ ಕ್ಷೇತ್ರದಲ್ಲೂ ವಿಶಿಷ್ಟವಾದಂತಹ ಒಂದು ಭಂಗಿಗಳಲ್ಲಿ ನರಸಿಂಹ ಇದ್ದಾನೆ. ನೀವು ಆವಾಗಲೇ ಜ್ವಾಲಾ ನರಸಿಂಹದಲ್ಲಿ ನೋಡಿದ್ರೆ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ರೂಪದಲ್ಲಿದ್ದಾನೆ. ಕೆಳಗಡೆ ಉಗ್ರ ನರಸಿಂಹ ಅಲ್ಲಿ ತುಂಬ ವ್ಯಾಘ್ರವಾಗಿದ್ದಾನೆ. ಇಲ್ಲಿ ಅತ್ಯಂತ ಶಾಂತಿಯಿಂದ ಪ್ರೀತಿಯಿಂದ ಮಹಾಲಕ್ಷ್ಮಿಯನ್ನು ಸಮಾಧಾನ ಪಡಿಸುವಂತಹ ರೀತಿಯಲ್ಲಿದ್ದಾನೆ. ಮತ್ತು ಇನ್ನೊಂದು ಪಾವನ ನರಸಿಂಹ, ಮದುವೆ ಆದಂತಹ ಜಾಗ ಪಾವನ ಅಂತ, ಸೊ ಆ ಜಾಗದಲ್ಲಿದ್ದಾನೆ. ಹೀಗೆ ಅನೇಕ ಭಂಗಿಗಳಲ್ಲಿ ನರಸಿಂಹದೇವರು ಈ 9 ಕ್ಷೇತ್ರಗಳಲ್ಲಿ ವಾಸ ಇದ್ದಾರೆ. ಅದರೊಳಗೆ ಇದು ಮಾಲೋಲ ನರಸಿಂಹನ ಸನ್ನಿಧಾನ.